ನಿಮ್ಮೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡೇ ಸೋಲಾರನ್ನು ಹಾಕ್ಸಿ. ಲಾಸ್ಟ್ ಡೇಟ್ ಯಾವಾಗ? ಹಳೆ ಸಿಸ್ಟಮ್ಗೆ ಡಿ ಕಟ್ಟುವ ಇದು ಇಲ್ಲ. ವೆಂಡರು ಹಣವನ್ನ ಕೇಳ್ತಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. GPS ಇಂದ ಹಿಡಿದು ಕಂಪ್ಲೀಟ್ ಇನ್ಸ್ಟಾಲೇಷನ್ ಮುಗಿಯೋವರೆಗೂ ನಾವು ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಟ್ಟಿಲ್ಲ. 5 HP ಸೆಲೆಕ್ಟ್ ಮಾಡಿರ್ತೀರಿ, ನಿಮ್ಗೆ 7.5 HP ಬೇಕಾಗ್ಬೋದು. ವೆಂಡರ್ ಯಾವ ಸೆಲೆಕ್ಟ್ ಮಾಡಬೇಕು ಅದನ್ನ ಪ್ರೊವೈಡ್ ಮಾಡ್ಕೊಡ್ತಾರೆ. ಆತಗಳಿಗೆ ಪರಿಹಾರ ಸಿಗುತ್ತೆ. 10,000 ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಏನೇನು ಐಟಮ್ಸ್ ನಮಗೆ ಬರ್ತದೆ ನಾವೀಗ ಕಟ್ಟಿರೋ ಹಣದಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇವತ್ತು ಕಳೆದ ವರ್ಷ ಅಪ್ಲಿಕೇಶನ್ ಅನ್ನು ಹಾಕಿ ಈ ವರ್ಷ ವೆಂಡರ್ ಸೆಲೆಕ್ಟ್ ಮಾಡಿರೋರು ಮತ್ತೆ ಈ ವರ್ಷ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರು ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ ಗೊಂದಲದಲ್ಲಿರೋರು ಎಲ್ಲರೂ ಸಹ ಈ ವಿಡಿಯೋವನ್ನು ನೋಡಿ ಬಹಳ ಮುಖ್ಯವಾದ ಮಾಹಿತಿ. ಸೋಲಾರ್ ಹಾಕಿಸ್ಕೋಬೇಕು ಅಂತಿರೋರೆಲ್ಲ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಇದಲ್ಲದೆ ರೈತರು ಕೇಳಿರುವ ಹಲವಾರು ಡೌಟ್ಗಳನ್ನ ಮೊದಲ 2 ವಿಡಿಯೋಗಳಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಅದಲ್ಲದೆ ಇನ್ನೂ ಹಲವಾರು ಡೌಟ್ಗಳನ್ನ ರೈತರು ಕೇಳ್ತಿದ್ದಾರೆ. ಈ ವಿಡಿಯೋದಲ್ಲಿ ಡೌಟ್ಗಳ ಜೊತೆಗೆ ಹಲವಾರು ಸಲಹೆಗಳನ್ನು ಸಹ ರೈತರಿಗೆ ಕೊಟ್ಟಿದ್ದೀನಿ. ಅದೇನು ಅಂತ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ರಿ. ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳ 20ನೇ ತಾರೀಕು. ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ. ಜೊತೆಗೆ ಲಾಸ್ಟ್ ಡೇಟ್ವರೆಗೂ ನನಗೆ ಬೇಕು ಬೇಡ ಅಂತ ಹೇಳಿ ಗೊಂದಲದಲ್ಲಿದ್ದವರು ಸಹ ಬೇಗ ಅರ್ಜಿಯನ್ನು ಹಾಕ್ಬಿಡಿ. ಹಾಕಿದಾದ್ಮೇಲೆ ಯೋಚನೆಯನ್ನು ಮಾಡಿ. ಯಾಕಂದರೆ ಅರ್ಜಿ ಹಾಕೋದು ಕೊನೆಗೊಂಡ್ಮೇಲೆ ನಾವು ಹಾಕಿಸ್ಬೇಕು ಅಂದ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಅರ್ಜಿ ಹಾಕ್ಬಿಟ್ರೆ ಹಾಕಿಸ್ಕೊಳ್ಳೇಬೇಕು, ಏನೋ ಕಂಪಲ್ಸರಿ ಏನಿಲ್ಲ. ಅರ್ಜಿ ಹಾಕಿದ್ಮೇಲೆ ನಾವು ಅದು ಬೇಡ ಅಂದರೆ ಸಮಸ್ಯೆ ಇಲ್ಲ. ಅಪ್ಲಿಕೇಶನ್ನು ಮೊಬೈಲ್ ಉಚಿತವಾಗಿ ಹಾಕಿರ್ತೀವಿ, ಏನು ಖರ್ಚಿಲ್ಲ. ಹಾಗಾಗಿ ಎಲ್ಲರೂ ಅರ್ಜಿ ಹಾಕಬೇಕು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿರೋರು ಸೇರಿ ಎಲ್ಲರೂ ಸಹ ಅರ್ಜಿಯನ್ನು ಹಾಕಿ. ನಾನು ಈಗಾಗಲೇ ಅರ್ಜಿಯನ್ನು ಹಾಕಾಗಿದೆ. ಈ ವರ್ಷ ಅರ್ಜಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತೇಳಿ, ಕಳೆದ ವರ್ಷ ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ GPS ಮ್ಯಾಪಿಂಗ್ ಎಲ್ಲ ಆಗ್ತಾ ಇದೆ. ಆದರೆ ಈಗ ಅರ್ಜಿ ಹಾಕಿರೋರಿಗೆ ನೆಕ್ಸ್ಟು ಈಗಾಗಲೇ ವೆಂಡರ್ ಸೆಲೆಕ್ಷನ್ನು ಸಹ ಇದೇ ಅಪ್ಲಿಕೇಶನಲ್ಲಿ ಮುಗ್ದಿರೋದ್ರಿಂದ ಇನ್ನು ಉಳಿದಿರೋದೇ ಫೀಲ್ಡ್ ವಿಸಿಟು ಮತ್ತು GPS. ಅದನ್ನು ಆದಷ್ಟು ಬೇಗ ಮಾಡ್ತಾರೆ. ಅದಾದ ನಂತರ ಈಗ ಹಳೆ ಸಿಸ್ಟಮ್ಗೆ ಡಿ ಕಟ್ಟುವ ಇದು ಇಲ್ಲ. ಕಳೆದ ವರ್ಷ ಹಾಕಿಸಿದ್ವಿ, ನಾವು ಎಲ್ಲ ಡಿ ಕಟ್ಟಿದ್ವಿ. ಆದರೆ ಈ ವರ್ಷ ಸಿಸ್ಟಮ್ ಬದಲಾವಣೆ ಮಾಡಿದ್ದಾರೆ. ಅಂದರೆ ಸೌರಮಿತ್ರ ಪೋರ್ಟಲ್ನೇ ನಾವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕು. ಕೊನೆಯಲ್ಲಿ ನಾನು ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇನ್ನೊಂದು ಸಮಸ್ಯೆ ಈಗ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಕಳೆದ ಬಾರಿ ಅಪ್ಲಿಕೇಶನ್ ಹಾಕಿ ಈ ವರ್ಷ ವೆಂಡರ್ ಸೆಲೆಕ್ಟ್ ಮಾಡಿ ಮುಗಿಸಿರೋರಿಗೆ ಆಲ್ರೆಡಿ ಸ್ಪಾಟ್ ವಿಸಿಟ್ಗೆ GPS ಬರ್ತಿದ್ದಾರೆ. ಅಂದರೆ ನಮ್ಮ ಬಾವಿಯನ್ನು ನೋಡಲಿಕ್ಕೆ ಮತ್ತು ಸ್ಥಳವನ್ನು ನೋಡಲಿಕ್ಕೆ, ಎಲ್ಲಿ ಸೋಲಾರ್ ಪ್ಯಾನಲ್ನ ಹಾಕಬೇಕು ಅಂತ ನೋಡಲಿಕ್ಕೆ ವೆಂಡರು ಮತ್ತು KEB ಕಡೆಯಿಂದ JEE ಅಥವಾ ಯಾರು ಬರ್ತಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಡ್ತಿಲ್ಲ. ಎರಡನೇದಾಗಿ ವೆಂಡರು ಹಣವನ್ನು ಕೇಳ್ತಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಅದೇನು ಅಂತ ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ಸ್ಪಾಟ್ ವಿಸಿಟ್ಗೆ ವೆಂಡರು ಸರಿಯಾದಂತಹ ಟ್ರೈನ್ಡ್, ಅಂದರೆ ಅದರ ಸೋಲಾರ್ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂತಹ ವ್ಯಕ್ತಿಯನ್ನು ಕಳಿಸ್ತಿಲ್ಲ. ಅದು ಒಂದು ಸಮಸ್ಯೆ ಆಗೈತೆ. ದಯಮಾಡಿ ವೆಂಡರ್ಸು ಸೋಲಾರ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರತಕ್ಕಂತಹ ವ್ಯಕ್ತಿಯನ್ನು GPS ಮಾಡ್ಲಿಕ್ಕೆ ಕಳಿಸಿ. ಯಾಕೆಂದರೆ ರೈತರಿಗೆ ಆ ಟೈಮಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ. ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಏನಾಗಿದೆ ಅಂತ ಅಂದರೆ, ವೆಂಡರ್ಸ್ಗೆ ಲೋಕಲ್ ಅವೈಲಬಿಲಿಟಿ ಸಿಗದೇ ಇದ್ದಾಗ ಲೋಕಲಲ್ಲಿ ಯಾರನ್ನೋ ನೀವು ಒಂದು ವಿಸಿಟ್ ಮಾಡಿದ್ರೆ ಇಷ್ಟು ಹಣವನ್ನು ಕೊಡ್ತೀವಿ, ನೀವು ಒಂದು GPS ಮಾಡ್ಕೊಂಬಂದ್ರೆ ಇಷ್ಟು ಹಣವನ್ನು ಕೊಡ್ತೀವಿ ಅಂತೇಳಿ ನೀವು ನೇಮಿಸ್ತಾ ಇದ್ದೀರಿ. ಅದು ತಪ್ಪಾಗ್ತದೆ. ದಯಮಾಡಿ ಯಾರು ನೇಮಿಸ್ತೀರಿ ಅವ್ರಿಗೆ ಸ್ವಲ್ಪ ಟ್ರೈನರ್ ಮಾಡಿ, ಅವರಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿ ಮಾಡಿ ಕಳಿಸಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲದೇ ಇದ್ರೆ ತುಂಬ ರೈತರಿಗೆ ಅನಾನುಕೂಲ ಆಗ್ತದೆ. ಎರಡನೇದಾಗಿ ಅವ್ರೇನು ಕೇಳ್ತಾರೆ ಅಂತ ಅಂದರೆ, GPS ಬಂದವರು ಹಣವನ್ನು ಕೇಳ್ತಿದ್ದಾರೆ ಅಂತೇಳಿ. GPS ಇಂದ ಹಿಡಿದು ಕಂಪ್ಲೀಟ್ ಇನ್ಸ್ಟಾಲೇಷನ್ ಮುಗಿಯೋವರೆಗೂ ನಾವು ಯಾವುದೇ ಎಕ್ಸ್ಟ್ರಾ ಅಮೌಂಟನ್ನು ಕೊಟ್ಟಿಲ್ಲ. ಯಾವುದೇ ಈ ಏನು ಗೌರ್ಮೆಂಟ್ ಫೀಸ್ ಇದೆ 5 HP 7.5 HP 10 HP ಏನು ಗೌರ್ಮೆಂಟ್ ಫೀಸ್ ಇದೆ, ನಾವೇನು ಆನ್ಲೈನಲ್ಲಿ ಕಟ್ತೀವಿ, ಆ ಹಣವನ್ನು ಬಿಟ್ಟು ಯಾವುದೇ ಹಣವನ್ನು ಯಾರಿಗೂ ಕೊಡಬೇಡಿ. ಅವ್ರ ಫೀಸ್ ಅಂತ ಏನಾದರೂ ನಿಮ್ಮನ್ನ ಒತ್ತಾಯಪೂರ್ವಕವಾಗಿ ಫೀಲ್ಡ್ ವಿಸಿಟ್ ಮಾಡೋದಕ್ಕೆ ಫೀಸ್ ಇಷ್ಟು ಅಂತ ಏನಾದರೂ ಕೇಳಿದ್ರೆ ನೀವೇನು ಮಾಡಿ ಅಂತ ಅಂದರೆ ಅವ್ರ ಹತ್ರ ರೆಸಿಪ್ಟನ್ನು ಕೇಳಿ. ಇಷ್ಟು ಕೊಟ್ಟಿದ್ದೀನಿ ನಾನು ದುಡ್ಡು, ಅಷ್ಟಕ್ಕೆ ರೆಸಿಪ್ಟನ್ನು ಕೊಡಿ, ದುಡ್ಡು ಕೊಡ್ತೀನಿ ಅಂತ ಕೇಳಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಏನು ಅವರು GPS ಬರ್ತಾರಲ್ಲ ಅವ್ರ ಹತ್ರ ನಿಮ್ಮ ಹತ್ರ ಏನು ಡೌಟ್ ಐತೆ ಎಲ್ಲವನ್ನ ಕೇಳಿ ಕ್ಲಿಯರ್ ಮಾಡಿಕೊಂಡು ಪರ್ಮಿಷನನ್ನು ಕೊಡಿ. ಯಾಕಂದರೆ ಈಗ ನೀವು ಒಂದು 5 HP ಸೆಲೆಕ್ಟ್ ಮಾಡಿರ್ತೀರಿ, ನಿಮ್ಗೆ 7.5 HP ಬೇಕಾಗ್ಬೋದು. ಅದು ನಿಮಗೆ ಗೊತ್ತಿರಲ್ಲ. ಅವ್ರು ಬಂದಾಗ ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡಿ HP ಚೇಂಜ್ ಮಾಡ್ಕೊಳ್ಳಿ. ಅಥವಾ
ನೆಕ್ಸ್ಟು ಪೈಪು ಮತ್ತು ಕೇಬಲ್ಲು ಎಕ್ಸ್ಟ್ರಾ ನಮ್ಮದೇ ಇರ್ತದೆ, ನಮ್ಮದೇ ಬಿಡ್ತೀವಿ ಅಂತ ಹೇಳಿ ನೀವು ಕೇಳ್ಬೋದು. ಅವರು ಗೌರ್ಮೆಂಟ್ ರೂಲ್ ಪ್ರಕಾರ 100 ಮೀಟರ್ ಕೇಬಲ್ ಮತ್ತು ಪೈಪನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾದರೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ಕೊಡಬೇಕು. ಆಗ ನೀವು ಕೇಳ್ಬೋದು, ಇಲ್ಲಿ ಪೈಪ್ಗೆ ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಿಸ್ಕೊತಾರೆ, ತಂದು ಕೊಡ್ತಾರೆ, ಕೇಬಲ್ಗೂ ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಿಸ್ಕೊಂಡು ಹಾಕ್ಕೊಡ್ತಾರೆ. ಆದರೆ ಏನಾದರೂ ನಮ್ಮ ಹತ್ರಲ್ಲೇ ಕೇಬಲ್ಲು, ನಮ್ಮ ಹತ್ರಲ್ಲೇ ಪೈಪ್ ಇದೆ ಅಂದಾಗ ಅದೇ ಕೇಬಲ್ ಅಥವಾ ಅದೇ ಪೈಪು ಆಗ್ತದೆ. ಅದನ್ನು ಮತ್ತೆ ಅವ್ರ ಹತ್ರ ಮತ್ತೆ ತೆಗೆದುಕೊಳ್ಬೇಕು ಅನ್ನೋ ನೆಸೆಸಿಟಿ ಏನು ಇಲ್ಲ. ಇನ್ನು ಕೇಬಲ್ ಬಗ್ಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಆ ಕೇಬಲ್ ಆಗಲ್ಲ, ನೀವು ನಮ್ಮ ಕೇಬಲನ್ನೇ ಖರೀದಿಸಬೇಕು, ಅದ್ರ ಆಗಲ್ಲ ಅಂತ ಹೇಳಿದ್ರು. ನಮ್ಮ ಹತ್ರ ಇರುವ ಹಳೆಯ ಏನು ಪಂಪ್ ಸೆಟ್ ಕೇಬಲ್ ಸಹ ಅದಕ್ಕೆ ಆಗ್ತದೆ. ಸೇಮ್ ಕೇಬಲ್ಲು ನಾನಿಲ್ಲಿ ಅಳವಡಿಸಿದ್ದೀನಿ, ಗಮನಿಸ್ಬೋದು ನೀವು. ಏನು ಕೇಬಲ್ ಇದೆ ಇದು, ನಾವು ಈಗ ಸೋಲಾರ್ ಪಂಪ್ ಸೆಟ್ ನಮ್ಮದು ಒಂದು 100 ಮೀಟ್ರ್ ದೂರದಲ್ಲೈತೆ. ನಾವಿಲ್ಲಿದ್ದೀವಿ, ಏನು ಸೋಲಾರ್ ಪ್ಯಾನಲ್ಲು. ಇಲ್ಲಿಂದ ಅಲ್ಲಿಗೆ ಅವರು ದೂರಕ್ಕೆ ಅವ್ರು ಕೇಬಲನ್ನು ಕೊಡಲ್ಲ, ಕೇವಲ ಬಾವಿಯಿಂದ ಮೇಲಕ್ಕೆ ಅಷ್ಟೇ ಕೊಟ್ಟಿರ್ತಾರೆ. ಮಿಕ್ಕಿದ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಕೇಬಲನ್ನೇ ಹಾಕಿದ್ದೀವಿ. ಯಾವುದೇ ರೀತಿಯಾದಂಥ ಅವ್ರ ಕೇಬಲನ್ನು ನಾವು ತರಿಸ್ಕೊಂಡಿಲ್ಲ. ನೀವು ಗಮನ ಹರಿಸಿ, ಈ ಕೇಬಲ್ ಆಗುತ್ತೆ. ಆಮೇಲೆ ರೈತರಿಗೆ ವೆಂಡರ್ಸ್ ಸುಮ್ಮನೆ ನಮ್ಮದು ಸೇಲ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಹೊಸ ಕೇಬಲ್ಲೇ ತಗೋಬೇಕು, ಹೊಸ ಪೈಪೇ ಹಾಕಿಸ್ಬೇಕು, ಈ ರೀತಿಯಾದಂತಹ ಒತ್ತಡವನ್ನು ಏರಬೇಡಿ. ಮೂರನೇದು ಪ್ರಶ್ನೆ ಏನು, ವೆಂಡರ್ ಯಾವ್ದು ಸೆಲೆಕ್ಟ್ ಮಾಡಬೇಕು. ತುಂಬ ಪ್ರಶ್ನೆ ಕೇಳ್ತಿದ್ದಾರೆ, ವೆಂಡರ್ ಯಾವ್ದು ಚೆನ್ನಾಗೈತೆ ಅಂತೇಳಿ. ನಮಗೆ ನಿಮ್ಮ ಜಿಲ್ಲೆಗಳಲ್ಲಿ ಆಕ್ಟಿವ್ ಇರ್ತಕ್ಕಂಥ ವೆಂಡರ್ಸ್ ಯಾರು ಅನ್ನುವ ಅರಿವು ಇರಲ್ಲ. ಹಂಗಾಗಿ ಹೇಳ್ತಾ ಇರೋದೇನಂತಂದರೆ, ಲೋಕಲ್ ಅವೈಲಬಿಲಿಟಿ ನೋಡಿಕೊಂಡು ವೆಂಡರ್ನ ಸೆಲೆಕ್ಟ್ ಮಾಡಿ. ಇದು ಎಲ್ಲ ವೆಂಡರ್ಸ್ನ ಕಾಂಟ್ಯಾಕ್ಟ್ ನಂಬರ್ಸು. ಇದ್ರ ಮೂಲಕ ನೀವು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ನಿಮ್ಮೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಂಡೇ ಸೋಲಾರನ್ನು ಹಾಕ್ಸಿ. ಇದು ಕಂಟ್ರೋಲರ್ ಇದೆ, ಇದು ಮೊಬೈಲಲ್ಲಿ ಆಪ್ರೇಟ್ ಆಗೋ ರೀತಿ, ಆನ್ ಆ್ಯಂಡ್ ಆಫ್ ಮಾಡೋ ರೀತಿ ಮಾಡ್ಕೋಬೋದಾ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಿದ್ರಿ. ಅದನ್ನು ನೀವು ವೆಂಡರ್ಸು ನಮ್ಮ GPS ವಿಸಿಟಿಗೆ ಬಂದಾಗ ನೀವು ಅದನ್ನು ಹೇಳಿ, ನಮಗೆ ಈ ರೀತಿ ಆನ್ ಆ್ಯಂಡ್ ಆಫ್ ಮೊಬೈಲ್ ಆಗೋ ರೀತಿ ಬೇಕು ಅಂತೇಳಿ ಹೇಳಿದ್ರೆ ಅವರು ಅದನ್ನು ಪ್ರೊವೈಡ್ ಮಾಡಿಕೊಡ್ತಾರೆ. ಅದ ನಂತರ ನಮ್ಮ ಬೋರ್ನಲ್ಲಿ ನೀರು ಭಾಳ ಕಡಿಮೆ ಐತೆ. ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಖಾಲಿ ಮೋಟ್ರು ಓಡಿದಾಗ ಏನಾದರೂ ಸಮಸ್ಯೆ ಆಗುತ್ತಾ ಅಂತೇಳಿ. ಖಾಲಿ ಮೋಟ್ರ್ ಓಡಿದ್ರೆ ಯಾವುದೇ ಮೋಟ್ರ್ ಆದರೂ ಸಮಸ್ಯೆ ಆಗೇ ಆಗುತ್ತೆ. ಹಾಗಾಗಿ ಸೋಲಾರನ್ನು ಹಾಕಿಸ್ಕೊಂಡ್ಮೇಲೆ ಬೆಳಗ್ಗೆ ಹೊತ್ತು ಮಾತ್ರ ನಾವು ಆನ್ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನಮ್ಮ ನೀರು ತೀರಾ ಕಡಿಮೆ ಆದ ನಂತರ ಮೋಟ್ರನ್ನು ಆಫ್ ಮಾಡೋದ್ರ ಮೂಲಕ ನೀವು ಅದನ್ನು ಸರಿ ಮಾಡ್ಕೋಬೋದು ಅಂತೇಳಿ. ಒಂದು ಪ್ರಶ್ನೆ ಏನಂತ ಅಂದರೆ, ಕೃಷಿ ಹೊಂಡ ಇದ್ದರೆ ಅದಕ್ಕೆ ಅಪ್ಲೈ ಮಾಡ್ಬೋದಾ ಅಂತೇಳಿ ಕೇಳ್ತಿದ್ದಾರೆ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಸಬ್ಮರ್ಸಿವು ಅಂತಂದರೆ ಕೊಳವೆ ಬಾವಿ ಮತ್ತು ಸರ್ಫೇಸು, ಏನು ಬಾವಿ ಅಥವಾ ಕೃಷಿ ಹೊಂಡ ಇವು ಯಾವುದೇ ಇದ್ರೂ ಸಹ ನಾವು ಅಪ್ಲೈಯನ್ನು ಮಾಡಬಹುದು. ಇನ್ನೊಂದು ಪ್ರಶ್ನೆ ಏನಂತ ಅಂದರೆ, ನಾನು ಆಲ್ರೆಡಿ ಹಿಂದೆ ಹೇಳಿದ್ದೀನಿ, ಬಿರುಗಾಳಿ ಮತ್ತು ಮಳೆಯ ಸಂದರ್ಭದಲ್ಲಿ ಏನಾದರೂ ಸೋಲಾರ್ ಪ್ಯಾನಲ್ಗಳಿಗೆ ಹಾನಿ ಆದರೆ ಅಥವಾ ಎರಡನೇದಾಗಿ ಏನಾದರೂ ಕಳ್ಳತನ ಆದರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ರೈತರ ಬಾಂಧವರು ಏನು ಹೆದರಬೇಕಾಗಿಲ್ಲ ಅಂತ ಹೇಳಿದ್ದೀನಿ. ಆದರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು, ಏನಂತ ಅಂದರೆ, ಇದು ಹೊರಗಡೆ ಇದೆ ಸ್ಟ್ರಕ್ಚರು, ಯಾರಾದರೂ ಕಲ್ಲು ಹೊಡೆದ್ರೆ ಏನಾರು ಆದಾಗ ಪ್ಯಾನಲ್ ಹಾಳಾಗ್ತವೆ, ಏನು ಮಾಡಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರಿ. ಅದಕ್ಕೆ ಉತ್ತರ ಏನಂತ ಅಂದರೆ, ಈ ಕಲ್ಲು ಹೊಡೆಯೋದು ಇವಕ್ಕೆ ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ, ಆದರೆ ಸೂಕ್ತವಾದ ಸಾಕ್ಷಿಯನ್ನು ನಾವು ಕೊಡಬೇಕಾಗ್ತದೆ. ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಸುಮಾರು ಅದಕ್ಕೆ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಎಲ್ಲ ನಾವು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆ ಪ್ರೋಸೆಸ್ ಮಾಡುವ ಬದಲು ರೈತರಿಗೆ ಒಂದು ಸಲಹೆ ಏನು ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲೇ ಈ ಸೋಲಾರ್ ಏನಿದೆ ಆ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ನೀವೊಂದು CC ಕ್ಯಾಮ್ರಾವನ್ನು, ಸೋಲಾರ್ ಒಂದು CC ಕ್ಯಾಮ್ರಾವನ್ನು ಹಾಕಿಸ್ಕೊಂಡ್ಬಿಟ್ರೆ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತು, ಇನ್ಶೂರೆನ್ಸು ಯಾವ ಮಟ್ಟಿಗೆ ಕ್ಲೈಮ್ ಆಗುತ್ತೆ ಅನ್ನೋದು ಗೊತ್ತಿದೆ, ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದು ಗೊತ್ತಿದೆ. ಹಂಗಾಗಿ ಈಗ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ, ಜೊತೆಗೆ 10,000 ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಉದಾಹರಣೆಗೆ ಒಂದು ಸೋಲಾರ್ CC ಕ್ಯಾಮ್ರಾ ತೊಗೋತೀರಿ, ಅದಾದಮೇಲೆ ಒಂದು 20 ಅಡಿಯ ಒಂದು ಪೋಲ್ ತಗೊಂಡು ಅದಕ್ಕೆ ಫಿಟ್ಟನ್ನು ಮಾಡಿಸಿದ್ರೆ ನಿಮಗೆ ಈ ಸೋಲಾರಿಗೆ ಸಂಬಂಧಪಟ್ಟಂತೆ ಏನೇ ಹಾನಿ ಆದರೂ ಸಹ ಅದಕ್ಕೆ ವಿಡಿಯೋ ಎವಿಡೆನ್ಸೇ ನಿಮಗೆ ಸಿಗ್ತದೆ. ಹಾಗಾಗಿ ಇದನ್ನು ದಯಮಾಡಿ ಹಾಕಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮದು ಮನೆ ಹತ್ರನೇ ಇದೆ ಅಂದರೆ ವೆಲ್ ಆ್ಯಂಡ್ ಗುಡ್, ಅದೇನು ಸಮಸ್ಯೆ ಇಲ್ಲ, ಅದಕ್ಕೇನು ಬೇಡ. ಎಲ್ಲರೂ ಹೊರಗಡೆ ಇದ್ದೀನಿ ಅಂದಾಗ ಅದಕ್ಕೆ ಸೇಫ್ಟಿ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ಸೇಫ್ಟಿ ಮಾಡ್ಕೋಬೇಕು. ಏನು ಇನ್ಶೂರೆನ್ಸ್ ಐತಲ್ಲ ಕ್ಲೈಮ್ ಆಗುತ್ತೆ ಅಂತ ಬೇಜವಾಬ್ದಾರಿತನ ಬೇಡ. ಕುಸುಮ್ ಯೋಜನೆಯಲ್ಲಿ ನಾವು ಸೋಲಾರ್ ಪಂಪ್ ಸೆಟ್ಗಾಗಿ ಅರ್ಜಿಯನ್ನು ಹಾಕಿ ಹಣವನ್ನು ಕಟ್ಟಿದ ನಂತರ ಏನೇನು ಐಟಮ್ಸ್ ನಮಗೆ ಬರ್ತದೆ ಅನ್ನೋದನ್ನು ಪ್ರಶ್ನೆ ಕೇಳ್ತಿದ್ರಿ. ಇದನ್ನು ಮೇಲಕ್ಕೆ ಎತ್ತೋದಕ್ಕೆ ಏನೇನು ವಸ್ತುಗಳು ಬೇಕೋ ಎಲ್ಲವೂ ಸಹ ಯಾವುದೂ ಮಿಸ್ ಆಗದಂತೆ ಎಲ್ಲ ಐಟಮ್ಗಳು ಬರುತ್ತೆ. ಆ ಹಣವನ್ನು ಕಟ್ಟಿದ ನಂತರ ನಾವಿನ್ಯಾವುದೇ ಹಣವನ್ನು ಕಟ್ಟಬೇಕಾಗಿಲ್ಲ. ಏನಾದರೂ ಎಕ್ಸ್ಟ್ರಾ
ಅಂದರೆ 100 ಮೀಟರ್ಗಿಂತ ಎಕ್ಸ್ಟ್ರಾ ಅಡಿ ಆಳ ಇದ್ದರೆ ಮಾತ್ರ ನಾವು ಎಕ್ಸ್ಟ್ರಾ ಅಮೌಂಟನ್ನು ಕಟ್ಟಬೇಕು, ಇಲ್ಲದೇ ಇದ್ದರೆ ಯಾವುದೇ ಎಕ್ಸ್ಟ್ರಾವನ್ನು ಕಟ್ಟುವಂತಿಲ್ಲ. ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡಿದ್ರೆ ಪ್ಯಾನಲ್ಲು, ಸ್ಟ್ರಕ್ಚರು, ಕಂಟ್ರೋಲರು, ಕೇಬಲ್ಲು, ಪೈಪು, ಆನಂತರ ಮೋಟ್ರು, ಮತ್ತು ಇನ್ಸ್ಟಾಲೇಷನ್ನು, ಗಾಡಿಯಲ್ಲಿ ತಂದಾಕ್ತಕ್ಕಂಥದ್ದು, ಫೀಲ್ಡ್ ವಿಸಿಟ್ ಮಾಡೋದು ಎಲ್ಲವೂ ನಾವೀಗ ಕಟ್ಟಿರೋ ಹಣದಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡೋದು ಹೇಗಂದರೆ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡಿ, ನಂತರ ಸೌರಮಿತ್ರ ಅಂತೇಳಿ ಟೈಪ್ ಮಾಡಿ, ನಂತರ ಅಫಿಷಿಯಲ್ ವೆಬ್ಸೈಟ್ ತೆರೆದುಕೊಳ್ಳುತ್ತೆ. ಅದರಲ್ಲಿ ಪೇ ಫಾರ್ಮರ್ ಶೇರ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲಿಕೇಶನ್ ಅಥವಾ ಮೊಬೈಲ್ ನಂಬರಿಂದ ನೀವು OTPಯ ಮೂಲಕ ಲಾಗಿನ್ ಆದರೆ ಪೇಮೆಂಟನ್ನು ಮಾಡಬಹುದು. ಮೊದಲಿಗೆ ನೀವು ಅರ್ಜಿ ಹಾಕುವಾಗ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಫೀಡ್ ಆಗಿರೋದು ಬರುತ್ತೆ. ನಂತರ ನೀವು ಅದನ್ನು ಪೇಮೆಂಟನ್ನು ಪ್ರೊಸೀಡ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ, ಆನ್ಲೈನ್ ಪೇಮೆಂಟು. ನಂತರದಲ್ಲಿ ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತೇಳಿ KRDಗಳಿಂದ ಮೆಸೇಜ್ ಸಹ ಬರ್ತದೆ. ಇದಾದ ನಂತರ ಇನ್ಸ್ಟಾಲೇಷನ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.